Namaskara everyone. And a very good afternoon. Still not yet. Good morning and a good afternoon to everybody. And it gives me immense pleasure to be here at Belgaum and at the school, BK Model School. And of course, BE Society's Model Science and Commerce Integrated Pre-University College. ನಮ್ಮ ಸತ್ಯಾತ್ಮ ತೀರ್ಥ ಸ್ವಾಮೀಜಿ ಅವ್ರ ಕಡೆಯಿಂದ ಅನುಗ್ರಹವಾದಂಥ ಈ ಒಂದು BE Society's Model Science and Commerce Integrated Pre-University College. ಗುರುಭ್ಯೋ ನಮಃ. ಹರಿ ಓಂ. I ಹೇಳ್ತೇನೆ, respected dignitaries on the dais, ನಮ್ಮ ಅವಿನಾಶ್ ಪೋತದಾರ್ जी, जब तक अविनाश पोतदार जी एजुकेशन से जुड़े हुए, तब तक बीके मॉडल स्कूल सलामत है. Now, I want you all to give him a standing ovation. Not as a commercial, standing ovation. Please. अविनाश पोतदार जी, then ವಾದಿರಾಜ ಪಾಟೀಲ್ ಜಿ ಅವರು ತಮ್ಮ ನಮ್ಮನ್ನ ಕರ್ಕೊಂಡ್ಬಂದಿದ್ದವರೇ ಇಲ್ಲಿಗೆ. ಅವರು ಮತ್ತೆ ಅವರ ಒಂದು ಕಡೆಯಿಂದ ಮಾದೇಶ್ವರ ಪೂಜಾರಿ ನಾಚಿಕೆ ಮಾಡ್ಕೋಬೇಡಿ. ಸೊ ಅವರ ಒಂದು ಕೂಗಿಂದ ನಾವು ಇಲ್ಲಿಗೆ ಈ ಒಂದು ಶಾಲೆಯ ಈ ಸಂಸ್ಥೆಯ ಒಂದು ದಿ ಅಚೀವ್ಮೆಂಟ್, ನನ್ನ ಅಚೀವ್ಮೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಮಾತಾಡೋದು. ನಾನು ಹೇಳಿದೆ, ಒಂದು ಪ್ರೆಸ್ ಕಾನ್ಫರೆನ್ಸಲ್ಲೂ ಹೇಳಿದೆ ನಾನು, ಸರ್ ಯಾರೇ ಎಷ್ಟೇ ಎತ್ತರ ಬೆಳೀಲಿ, ಆದರೆ ಅಥವಾ ಯಾರೇ ಎಷ್ಟೇ ಎತ್ತರಕ್ಕೆ ಹೋಗಲಿ, ನಥಿಂಗ್ ಕಮ್ ಕ್ಲೋಸ್ ಟು ಎಜುಕೇಷನ್ ಅಂತ ಹೇಳಿದೆ ನಾನು. ನೀವು ಏನು ಮಾಡ್ತಾ ಇರೋ, ನಿಮ್ಮ ಶಾಲೆ ಏನು ಮಾಡ್ತಾ ಇರೋ, ನಿಮ್ಮ ಗುರುಗಳೆಲ್ಲ ಏನು ಮಾಡ್ತಾ ಇರೋ, nothing, no other achievement can come close to imparting knowledge. So adikoskara nanu, in fact, I also got into coaching at some point of time. ಮಾತಾಡ್ತೀನಿ ಅದರ ಬಗ್ಗೆ. And also ಈ ಥರ ಗಣ್ಯ ವ್ಯಕ್ತಿಗಳು ವೇದಿಕೆ ಮೇಲೆ ಇರೋರಿಗೆಲ್ಲರಿಗೂ ನನ್ನ ಒಂದು ಸುಸ್ವಾಗತ ಹಾಗೆ ಹೇಳ್ತಾನೆ. And also to all the students, the teachers, the most important people imparting education, and to all the parents, mothers, fathers, and everybody, a very warm welcome to this afternoon event. So 100 ವರ್ಷ ಆಗಿದೆ ಅಂತಂದ್ರೆ is just an amazing achievement, incredible achievement ಹೇಳಬೇಕು ಅಂತಂದ್ರೆ. 100 ವರ್ಷ ಈ ಒಂದು BK model school ಅದು 100 years cross ಮಾಡಿದ್ದಾರೆ ಅಂತಂದ್ರೆ just an incredible achievement. So many congratulations to all of you and to the society and to the board, and also the teachers who have done so well for the school, and also the kids. BK Model School ಮತ್ತೆ ನನ್ನ ಹೆಸರು ವೆಂಕಟೇಶ್ ಪ್ರಸಾದನಲ್ಲಿ ಸ್ವಲ್ಪ ಕಾಮನ್ ಇದೆ, BK ಅನ್ನೋ ಕಾಮನ್ ಇದೆ. ಗೊತ್ತಿಲ್ಲ ಎಷ್ಟು ಜನ ಗೊತ್ತಿದೆಯೋ ಇದು. ಎಷ್ಟೊಂದು ಜನಕ್ಕೆ BK ಅಂದ್ರೆ ಏನೋ ಗೊತ್ತಿರಲಿಲ್ಲ. ಮಾಡೆಲ್ ಸ್ಕೂಲ್, BK Model School ಅಂದ್ರೆ ಏನು, BK ಅಂದ್ರೆ ಏನು ಗೊತ್ತಿರಲಿಲ್ಲ. ನಾನು ಕೇಳ್ಕೊಂಡು ಬರ್ತಾ ಇದ್ದೆ, ಸೊ ಚೆನ್ನಾಗಿ ಹೇಳಿದ್ರು ಅವರು BK ಅಂದ್ರೆ ಏನು ಅಂತ. ಸೊ ಇವಾಗ ನನ್ನ ಇನಿಷಿಯಲ್ ಕೂಡ ಇಟ್ಸ್ BK ವೆಂಕಟೇಶ್ ಪ್ರಸಾದ್ ಅಂತ. ಸೊ ಇಟ್ಸ್ ವೆರಿ BK is nothing but my family name, Bapu.
and my father's name Krishna Rao, so that is what is BK Venkatesh Prasad. So convenient I can put it but that's fine. That's what it is. So that's one common thing that I have at the BK Model School. But ನಾನು ಈಗ ಒಳಗಡೆ ಬರ್ದಾಗಬೇಕಂದ್ರೆ ನಾನು ಅನ್ಕೊಂಡೆ, ಐ ಮೀನ್ ಈವನ್ ಪ್ರಿಟಿ ಮಚ್ ನಾನು ಓದಿದ್ದಂಥ ಒಂದು ವಾತಾವರಣ ಇದೇ ಒಂದು ಸ್ಕೂಲ್, ದಿ ಎನ್ವೈರನ್ಮೆಂಟ್ ವಾಸ್ ಸಮಥಿಂಗ್ ಸಿಮಿಲರ್. ದ ಕ್ಲಾಸ್ ರೂಮ್ಸ್ ವಾಸ್ ಲೈಕ್ ಸ್ಮಾಲ್ ಆ್ಯಂಡ್ ನಾವೊಂದು 45-50 ಜನ ಇರ್ತಾಯಿದ್ವಿ ಒಂದೊಂದು ಕ್ಲಾಸ್ಗಳಲ್ಲಿ. ಇಲ್ಲಿ ಎಷ್ಟು ಜನ ಇದ್ರೆ ಗೊತ್ತಿಲ್ಲ ನನಗೆ, ಪ್ರಿಟಿ ಮಚ್ ಸೇಮ್ ಸರ್, 45-50 ಅಥವಾ 60 ಜನ ಏನೋ ಹತ್ರ ಇರ್ಬೋದು ಬಹುಶಃ ಆ ಒಂದು ರೇಂಜ್ನಲ್ಲಿ. ಸೊ ನಾನು ಅಷ್ಟೇ ಒಂದು 45-50 ಜನ ಇದ್ದರು ನನ್ನ ಕ್ಲಾಸ್ನಲ್ಲಿ ಕೂಡ. ಅದು ನಮ್ಮ ಸ್ಕೂಲಲ್ಲಿ ಎವ್ರಿ ಕ್ಲಾಸ್. ಸೊ ವಿ ಹ್ಯಾಡ್ ಬೋತ್ ಕನ್ನಡ, ಇಂಗ್ಲೀಷ್ ಆ್ಯಂಡ್ ತಮಿಳ್ ಮೀಡಿಯಮ್ ಆವಾಗ ನಮ್ಮ ಒಂದು ಇದರಲ್ಲಿ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ಸೊ ನಾನು ಇಂಗ್ಲೀಷ್ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್ ಓದಿದೆ. ನಮ್ಮ ಅಕ್ಕಂದರು ಇಬ್ಬರು ದೇ ಸ್ಟಡಿಡ್ ಇನ್ ಕನ್ನಡ ಮೀಡಿಯಮ್ ಆಫ್ ಇನ್ಸ್ಟ್ರಕ್ಷನ್. ನಾನು ಮತ್ತು ನನ್ನ ತಂಗಿ ನಾವು 4 ಜನ ಮನೆಯಲ್ಲಿ. ಸೊ ವಿ ಸ್ಟಡಿಡ್ ಇನ್ ದಿ ಇಂಗ್ಲೀಷ್ ಮೀಡಿಯಮ್. ಸೊ ಹಾಗೆ ಹೇಳ್ತಾನೆ ಪ್ರೆಟಿ ಮಚ್ ಸೇಮ್ ಎನ್ವೈರ್ಮೆಂಟ್. ಅದರಲ್ಲಿ ಒಂದು ಗ್ರೌಂಡ್ ಥರ ಇತ್ತು ನಮಗೆ. ಸೊ ವಿ ಡಿಡ್ಂಟ್ ಹ್ಯಾವ್ ಕ್ರಿಕೆಟ್ ಇನ್ ಮೈ ಸ್ಕೂಲ್. ನಾನು ಐ ಪ್ಲೇಡ್ ಹಾಕಿ ಬಿಕಾಸ್ ದೇರ್ ವಾಸ್ ನೋ ಕ್ರಿಕೆಟ್. ಐ ಪ್ಲೇಡ್ ಹಾಕಿ ಫಾರ್ ಮೈ ಸ್ಕೂಲ್. ಆಮೇಲೆ ಅಫ್ಕೋರ್ಸ್ ನಾವು ಕಾಲೋನಿಯಲ್ಲಿ ಇದ್ದಿದ್ದರಿಂದ ITI ಕಾಲೋನಿ, ಇಂಡಿಯನ್ ಟೆಲಿಫೋನ್ ಇಂಡಸ್ಟ್ರೀಸ್ದು ಒಂದು ಕಾಲೋನಿ, ಗೇರೆಡ್ ಕಮ್ಯುನಿಟಿ, ಅಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಕಾಲೋನಿ ಇದು. ಸೊ ಆ ಕಾಲೋನಿಯಲ್ಲಿ ಇದ್ದಾಗ ನಮಗೆ ವಿ ಹ್ಯಾಡ್ ಆಲ್ ದಿ ಇನ್ಫ್ರಾಸ್ಟ್ರಕ್ಚರ್, ಫುಟ್ಬಾಲ್ ಗ್ರೌಂಡ್, ಕ್ರಿಕೆಟ್ ಗ್ರೌಂಡ್ ಎಲ್ಲ ಇತ್ತು. ಸೊ ಹಾಗಾಗಿ ನಾನು ಅಲ್ಲಿ ಕ್ರಿಕೆಟ್ ನಮ್ಮ ಮನೆ ಎದುರುಗಡೆನೆ ಅಥವಾ ಕ್ರಿಕೆಟ್ ಗ್ರೌಂಡ್ ಎದುರುಗಡೆ ನಮ್ಮ ಮನೆ ಇದ್ದಿದ್ದರಿಂದ ಎವ್ರಿ ಸಿಂಗಲ್ ಡೇ ಐ ವಾಸ್ ಗೋಯಿಂಗ್ ಔಟ್ ಅಂಡ್ ಪ್ಲೇಯಿಂಗ್. ಸೊ ದಟ್ಸ್ ಹೌ ಐ ಗಾಟ್ hooked on to cricket. That's how I started liking the game. And ಆ ಟೈಮ್ನಲ್ಲಿ ಕರೆಕ್ಟಾಗಿ 1983, ನಾನು 13 ವರ್ಷ ನಾನು. ಸೊ 1983ನಲ್ಲಿ ಇಂಡಿಯಾ won the ವರ್ಲ್ಡ್ ಕಪ್ ಇನ್ ಇಂಗ್ಲೆಂಡ್. ಆವಾಗ ದಟ್ಸ್ ಅ ಬಿಗ್ ಥಿಂಗ್. ಅದು ನಮ್ಮ ಮನೆ TV ಇರಲಿಲ್ಲ, ರೇಡಿಯೋ ಇರಲಿಲ್ಲ, ನಾವು ಅದು ಆಟಾಡ್ತಾ ಇದ್ವಿ. ನಾವು ಅವಾಗ ನಮ್ಗೆ ಗೊತ್ತಾಯ್ತದೆ ಇಂಡಿಯಾ ಗೆದ್ದಿದ್ದಾರೆ ಅಂತ. ನಮಗೆ ಆಗಿರೋಷ್ಟು ಖುಷಿ ನಿಜವಾಗ್ಲೂ ಅದನ್ನು ವ್ಯಕ್ತಪಡಿಸ್ಕೋಕ್ಕಾಗೋದಿಲ್ಲ. ಅಷ್ಟೇ ಖುಷಿ ಆಯಿತು ನಮಗೆ India ಗೆದ್ದಿದ್ದಾರೆ ವರ್ಲ್ಡ್ ಕಪ್ ಅಂತ. ಸೊ ಆ್ಯಂಡ್ that was another sort of an inspiration for me to ಆಡೋಣ ಅಂತ ಅಷ್ಟೇ ಹೊರತು ನಾಟ್ ಟು ಅಚೀವ್ ಎನಿಥಿಂಗ್. ಅಂದರೆ ಸ್ಟೇಟ್ಗೆ ಆಡಬೇಕು ಅಥವಾ ಇಂಡಿಯಾಗೆ ಆಡಬೇಕು ಅಥವಾ ಅಲ್ಲಿಗೆ ಆಡಬೇಕು ಇಲ್ಲಿಗೆ ಆಡಬೇಕು, ಈ ಪ್ರಶಸ್ತಿ ಬರಬೇಕು, ಐ ನೀಡ್ ಟು ಗೆಟ್ ದೀಸ್ ಅವಾರ್ಡ್ಸ್. ನೋ, ಇಟ್ ವಾಸ್ ಜಸ್ಟ್ ಶಿಯರ್ ಪ್ಯಾಷನ್. It was only passion that drove. That is what I think you all need to have. Passion to do something. Be it science, be it commerce, be it scientist, or be it doctor, or be it an engineer, or an architect, or a singing for that matter, or dancing, whatever it is. I think you need to have passion, and that is what should be driving you all. ಬರೀ ಪುಸ್ತಕನೇ ಅಲ್ಲ. ನಮ್ಮ ಸಚಿನ್ ತೆಂಡೂಲ್ಕರ್ದು ಹೇಳಿದ್ರು, ಅವರು 10ನೇ ಕ್ಲಾಸ್ನಲ್ಲಿ ಅಷ್ಟೊಂದು ಮಾರ್ಕ್ಸ್ ತೆಗೆದಿಲ್ಲ ಅಂತ. But just to a large extent it is true. Not only Sachin Tendulkar, I think a lot of other Indian players ಅವರು ಓದಿಲ್ಲ ಜಾಸ್ತಿ, ಬಟ್ ದೇ ಫಾಲೋ ದೇರ್ ಪ್ಯಾಷನ್. ಆ್ಯಂಡ್ ಬರೀ ಪ್ಯಾಷನ್ ಇದ್ರೆ ಸಾಲದು, ಇನ್ನೇನು ಬೇಕಾದ್ರೆ ಜೊತೆಗೆ ಅಲಾಂಗ್ ವಿತ್ ಪ್ಯಾಷನ್ ವಾಟ್ ಎಲ್ಸ್ ಡು ಯು ನೀಡ್ ಟು ಹ್ಯಾವ್? ಸಾರಿ, ಹಾರ್ಡ್ ವರ್ಕ್, ಎಜುಕೇಷನ್, discipline ಇರಬೇಕು, ಹಾರ್ಡ್ ವರ್ಕ್ ಇರಬೇಕು. ಅಬ್ಸಲ್ಯೂಟ್ಲಿ ರೈಟ್. ಮೋರ್ ದನ್ ಎನಿಥಿಂಗ್ ಎಲ್ಸ್ ಐ ಥಿಂಕ್ ಕಮಿಟ್ಮೆಂಟ್ ಇರಬೇಕು. ಯು ನೀಡ್ ಟು ಹ್ಯಾವ್ ಕಮಿಟ್ಮೆಂಟ್. ಓಕೆ, ಯು ಗಾಟ್ ಟು ಕಮಿಟ್ ಯುವರ್ ಸೆಲ್ಫ್. ನಾನು ಮಾಡ್ತೀನಿ ಇದನ್ನ ಅನ್ನೋ ಒಂದು ಛಲ, ಆ ವಿಲ್ ಅಂತ ಮಾತಾಡ್ತೀವಿ ನಾವು, ಆ ಒಂದು ಛಲ ಇರಬೇಕು. ಛಲ ಅಂದರೆ ಗೊತ್ತಿಲ್ಲ, ಛಲ ಇಸ್ ಅ ವರ್ಡ್. ಸೊ ಅದಕ್ಕೆ ಸ್ವಲ್ಪ ನಮ್ಮ ಕನ್ನಡ ಬೇರೆ, ಬೆಂಗಳೂರು ಕನ್ನಡ ಬೇರೆ ಸ್ವಲ್ಪ, ಅದನ್ನೇ ವೆರಿ ಮಚ್ ಛಲ. Okay, so I want to build, to never give up. ಬೀಳ್ತೀರಾ, ಸತಿ ಬೀಳ್ತೀರ. ನಮ್ಮ ಇವರು ಪ್ರೊಫೆಸರ್ ಹೇಳ್ದಂಗೆ ಇಲ್ಲಿ ನೀವು ಸರಿ ಮಾಡದೇ ಇರ್ಬೋದು ಒಂದ್ಸಲ, ಸರಿ ಮಾಡದೇ ಇರ್ಬೋದು 2ನೇ ಸಲ, ಬಟ್ 3ನೇ ಸಲ ಖಂಡಿತ ನೀವು ಸರಿ ಮಾಡ್ತೀರಾ ಮತ್ತು ಸಕ್ಸಸ್ಫುಲ್, ಯು ವಿಲ್ ಬಿಕಮ್ ಸಕ್ಸಸ್ ಅಂತ ಹೇಳಿದ್ರು. ಸೊ ದಟ್ ಇಸ್ ದ ಮಂತ್ರ. One is passion for whatever it is, driving, whatever it is, biking, riding, or whatever it is, not two-wheeler, wheelie alla ಮಾತಾಡ್ತಾರೆ ನಿಮಗೆ. Just, there are so many things that you can achieve, but you need to follow your passion. Okay, and at the same time, when I gave you an example of a couple of cricketers, 10ನೇ ಕ್ಲಾಸ್ ಕೊಡೋರಿಗೆ ಜಾಸ್ತಿ ಓದಿಲ್ಲ, ಪಾಸ್ ಮಾಡಿಲ್ಲ,
ಅದಕ್ಕೆ ಅಂದ್ಬಿಟ್ಟು ನೀವೆಲ್ಲರೂ ಅವ್ರು ಮಾಡಿದರೆ ನಾವು ಮಾಡ್ತೀವಿ ಹಂಗೆ ಅಂತೆಲ್ಲ ಹೇಳೋಕ್ಕಾಗೋದಿಲ್ಲ. ಬಿಕಾಸ್ ದೇರ್ ಆಲ್ ವೆರಿ ಡಿಫ್ರೆಂಟ್. ಅವರು they were able to understand their strength, they were able to understand their weakness.